ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಹಿ ಕ್ರಿಯೇಷನ್. ಏನಪ್ಪ ಮಹಾಕುಂಭಮೇಳ ಅಂದರೆ ಯಾಕೆ ಜನ ಎಲ್ಲ ಕುಂಭಮೇಳ 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 ಅಂದರೆ ಏನು? ಆ್ಯಕ್ಚುಲಿ ಆ ಕುಂಭಮೇಳ ಯಾವಾಗ ಬರುತ್ತೆ, ಎಲ್ಲಿಂದ ಬರುತ್ತೆ? ಸೊ ಈಗೆಲ್ಲ ಕೇಳಿದಾಗ ಕುಂಭಮೇಳ ಅಂದರೆ ಏನಪ್ಪ, ನಾವು ಹಿಂದೂ ಧರ್ಮದಾಗೆ ಹುಟ್ಟಿ ಕುಂಭಮೇಳ ಏನಂತ ತಿಳ್ಕೊಳ್ಳಿಲ್ಲ ಅಂದರೆ ನಾವು ಹಿಂದೂ ಧರ್ಮದಲ್ಲಿ ಹುಟ್ಟಿರೋದಕ್ಕೆ ನಾಲಾಯಕ ಅಂತಲೇ ಹೇಳ್ಬೋದು. ಸೊ ಮೊದಲನೇದಾಗಿ ನಮ್ಮ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ ನಾವು ಕುಂಭಮೇಳ ಈಗ ಏನು ನಡೀತಾ ಇದೆ, ಕುಂಭಮೇಳ 4 ಸ್ಥಳಗಳಲ್ಲಿ ನಡೀತಾ ಇದೆ. ಪ್ರಯಾಗ್ರಾಜ್ ಆಗಿರ್ಬೋದು, ನಾಸಿಕ್ ಆಗಿರ್ಬೋದು, ಹರಿದ್ವಾರ ಹಾಗೂ ಉಜ್ಜಯಿನಿ. ಈ 4 ಸ್ಥಳಗಳಲ್ಲಿ ಏನು ಕುಂಭಮೇಳ ಅನ್ನೋದು ನಡೆಯುತ್ತಾ ಇದೆ. ಇದು ಯಾಕೆ ನಡೆಯುತ್ತಪ್ಪ ಅಂತ ನಾನು ನಿಮಗೆ ಒಂದು ಕಥೆಯನ್ನು ಹೇಳಕ್ಕೆ ಬಂದಿರ್ತೀನಿ. ಸೊ ಹೀಗೆ ಸಮುದ್ರ ಮಂಥನ ಆಗ್ತಾ ಇರ್ಬೇಕಾದ್ರೆ ಒಂದು ಕಡೆ ದೇವತೆಗಳು, ಒಂದು ಕಡೆ ರಾಕ್ಷಸರು, ಅವರು ಕುಂಭ ಮಾಡ್ತಾ ಇರ್ಬೇಕಾದ್ರೆ ಅದು ಕುಂಭ ಉತ್ಪತ್ತಿ ಆಗುತ್ತೆ. ಹೀಗೆ ಉತ್ಪತ್ತಿ ಆದಂತಹ ಕುಂಭ ನಾವು ಏನಂತೀವಿ, ದೇವತೆಗಳ ರಾಜ ಇಂದ್ರನ ಕೈ ಸೇರುತ್ತೆ. ಈ ಇಂದ್ರನ ಕೈ ಸೇರಿದಂತಹ ಒಂದು ಕುಂಭ ಏನಿದೆ, ಸೊ ಅದರೊಳಗೆ ಅಮೃತ ಇರುತ್ತೆ. ಆ ಅಮೃತವನ್ನು ಕಿತ್ಕೊಳ್ಳೋದಕ್ಕೋಸ್ಕರ ಆ ರಾಕ್ಷಸರು ಇಂದ್ರದೇವನ ಬೆನ್ನಟ್ಟಿ ಬರ್ತಾರೆ. ಈಗ ಬೆನ್ನಟ್ಟಿ ಬರ್ಬೇಕಾದ್ರೆ ಇಡೀ ದೇವತೆ ಸಂಕುಲನೇ ರಾಕ್ಷಸರಿಂದ ಓಡೋಕ್ಕೆ ಶುರು ಮಾಡುತ್ತೆ. ಈ ಇಡೀ ರಾಕ್ಷಸರ ಸಮ್ಮುಖ ಏನಿದೆ ಅದು ಇಂದ್ರದೇವನ ಸುತ್ತ ಓಡೋಕ್ಕೆ ಶುರು ಮಾಡುತ್ತೆ. ಹೀಗೆ ಓಡ್ಬೇಕಾದ್ರೆ ಏನಾಗುತ್ತಪ್ಪ ಅಂದರೆ, ಅಚಾನಕ್ಕಾಗಿ ಇಂದ್ರದೇವನ ಕೈಲಿದ್ದಂತಹ ಅಮೃತ ಅದು ಚೆಲ್ಲುತ್ತೆ. ಆ 4 ಹನಿ 4 ಜಾಗಗಳಾಗಿ ಮಾರ್ಪಾಡಾಗುತ್ತೆ. ಒಂದು ಹರಿದ್ವಾರದಲ್ಲಿ ಬೀಳುತ್ತೆ, ಒಂದು ಪ್ರಯಾಗ್ರಾಜ್, ಒಂದು ನಾಸಿಕ್ ಹಾಗೂ ಉಜ್ಜಯಿನಿ. ಈ 4 ಸ್ಥಳಗಳಲ್ಲಿ 4 ಹನಿ ಅಮೃತ ಬೀಳುತ್ತೆ. ಈ ಥರ ಈ 4 ಹನಿ ಎಲ್ಲಿ ಬಿದ್ದಿದೆಯೋ ಅದೆಲ್ಲ ಒಂದು ಈಗ ನಾವು ಏನು ಕುಂಭಮೇಳ ಅಂತ ಕರಿತಾ ಇದೀವಿ. ಅದಕ್ಕೋಸ್ಕರನೇ ನಾವು ಈ ಕುಂಭಮೇಳ ಅಂದರೆ ಏನಪ್ಪ, ಇದು ಯಾಕೆ ಮಾಡ್ತೀವಿ? ಸೊ ಇದು ಕುಂಭಮೇಳ ಅಂದರೆ ನಾವು 144 ವರ್ಷಗಳಿಗೊಮ್ಮೆ ಕುಂಭಮೇಳ ಅಂದರೆ ಇದು ಪೂರ್ಣ ಕುಂಭಮೇಳ. 12 ವರ್ಷಕ್ಕೊಮ್ಮೆ ಕುಂಭಮೇಳ ಬರುತ್ತೆ. ಈ ಥರ ಪೂರ್ಣ ಕುಂಭಮೇಳ ಬರೋದು ಮಾತ್ರ 144 ವರ್ಷಗಳಿಗೊಮ್ಮೆ ಬರುತ್ತೆ. ಈ ಥರ ಇರಬೇಕಾದ್ರೆ ಒಂದು ಅದು ಏನಿದೆ, ಒಂದು ಅಮೃತನ ರಾಕ್ಷಸರಿಂದ ಕಾಪಾಡೋಕ್ಕೋಸ್ಕರ ಇಂದ್ರದೇವ ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾರೆ. ಆ ಓಡ್ತಾ ಇರುವಂತಹ ಇಂದ್ರದೇವನ ಹಿಡಿಯೋಕ್ಕೆ ಇಡೀ ರಾಕ್ಷಸ ಸಮೂಹನೇ ಓಡಿ ಬರೋಕ್ಕೆ ಶುರು ಮಾಡುತ್ತೆ. ಇದರಿಂದ ರಕ್ಷಣೆ ಮಾಡ್ಕೊಳೋಕ್ಕೋಸ್ಕರ ಇಂದ್ರದೇವ ಓಡೋದಕ್ಕೆ ಹೋಗಿ ಮಿಸ್ಸಾಗಿ ಅಚಾನಕ್ಕಾಗಿ ಅವ್ರ ಕೈಲಿದ್ದಂತಹ ಅಮೃತ 4 ಜಾಗಗಳಿಗೆ ಬೀಳುತ್ತೆ. ಈ 4 ಜಾಗಗಳಲ್ಲಿ ಏನಿದೆ ಅದೇ ಒಂದು ನಾವು ಕುಂಭಮೇಳ ಅಂತ ಕರೀತಾ ಇರ್ಬೋದು. ಈ ಥರ ಒಂದು ವಿಷಯ ಇರೋದು ನಮ್ಮ ಕಂಟೆಂಟು ಅಥವಾ ನಮ್ಮ ಕಂಟೆಂಟ್ ಇರೋ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ನಮ್ಮ ಕೈಲಿ ಎಷ್ಟು ಹಿಂದೂ ಧರ್ಮದ ಬಗ್ಗೆ ಸಾರೋಕ್ಕಾಗುತ್ತೋ ದಯವಿಟ್ಟು ನಾವು ಅದನ್ನ ನಿಮಗೆಲ್ಲ ಹೇಳ್ತಾ ಹೋಗ್ತೀವಿ. ದಯವಿಟ್ಟು ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ನಮ್ಮದು ಚಾನಲ್ ಹೊಸ್ದಾಗಿ ನೋಡ್ತಾಯಿದ್ರೆ ಅವ್ರಿಗೆಲ್ಲ ಒಂದು ಲೈಕು ಕಮೆಂಟ್ ಕೊಟ್ಕೊಂತ ಈ ಪೂರ್ಣ ಮಹಾಕುಂಭ ಮೇಳಕ್ಕೆ ಯಾರೆಲ್ಲ ಇನ್ನೂ ಹೋಗ್ತಾಯಿದ್ರ, ಹೋಗ್ದಲೇ ಇಲ್ಲ. ಸೊ ಎಲ್ಲ ಇಲ್ಲಿಂದನೇ ಒಂದು ಅದು ಏನು ಆಶೀರ್ವಾದ ಅಂತ ಇದೆ, ಒಂದು ಗೌರವ ಇದೆ, ಎಲ್ಲ ಇಲ್ಲೇ ನಾವು ಮೊಬೈಲ್ ಮುಖಾಂತರ ಅಥವಾ ಟಿ ವಿ ಮುಖಾಂತರ ಅಥವಾ ಹೋಗಿರೋರ ಮುಖಾಂತರ ಎಲ್ಲ ನೋಡಿ ಇಲ್ಲೇ ಮಾಡೋಣ. ಸೊ ದಯವಿಟ್ಟು ಏನಾದರೂ ಅಕಸ್ಮಾತ್ ಫ್ರೀ ಸಿಕ್ಕಿದ್ರೆ ಒಂದ್ಸಲ ಹೋಗಿ ನೋಡ್ಕೊಂಬನ್ನಿ. ಥ್ಯಾಂಕ್ ಯು.